ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಬಶಾ ಪಾಯಿಂಟ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಚಾನೆಲ್ನಲ್ಲಿ ನಾವು ತೋಟಗಾರಿಕಾ ಬೆಳೆಗಳಾದ ಅಡಿಕೆ, ಶುಂಠಿ, ಕೊಬ್ಬರಿ ಮತ್ತು ಮಾರುಕಟ್ಟೆಯಲ್ಲಿ ಪ್ರತಿದಿನ ಇರುವ ನೈಜ ಮಾರುಕಟ್ಟೆ ಬೆಲೆಗಳ ಮಾಹಿತಿಯನ್ನು ನಿಮಗೆ ನೀಡುತ್ತೇವೆ. ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದವರು ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ನಮ್ಮ ಹೊಸ ವಿಡಿಯೋಗಳ ಮಾಹಿತಿ ತಕ್ಷಣ ಪಡೆಯಿರಿ. ಹಾಗಾದರೆ ಬನ್ನಿ ಇಂದಿನ ವಿಡಿಯೋವನ್ನು ಆರಂಭ ಮಾಡೋಣ. ವೀಕ್ಷಕರೇ, ಇಂದು ಯಾವ ತಾಲೂಕುಗಳಲ್ಲಿ ಪ್ರತಿ 100 ಕೆಜಿ ರಾಶಿ ಅಡಿಕೆಗೆ, ಚಾಲಿ ಅಡಿಕೆ, ಇತರ ಅಡಿಕೆ ಇವುಗಳಿಗೆ ಮಾರುಕಟ್ಟೆಯಲ್ಲಿ ಎಷ್ಟು ಬೆಲೆ ಇದೆ ಎಂದು ತಿಳಿದುಕೊಳ್ಳೋಣ. ವಾರಾಂತ್ಯದ ಬಿಡುವಿನ ನಂತರ ಇಂದು ಸೋಮವಾರ ಮಾರುಕಟ್ಟೆಗಳು ಪುನಾರಂಭಗೊಂಡಿದ್ದು ಅಡಿಕೆ ಬೆಳೆಗಾರರಲ್ಲಿ ಹೊಸ ಭರವಸೆ ಮೂಡಿಸಿದೆ. ವಿಶೇಷವಾಗಿ ಶಿವಮೊಗ್ಗ ಮತ್ತು ಚನ್ನಗಿರಿ ಮಾರುಕಟ್ಟೆಗಳಿಗೆ ಹೊಸ ಅಡಿಕೆ ಬರಲು ಆರಂಭವಾಗಿದ್ದು ವ್ಯಾಪಾರಿಗಳು ಗುಣಮಟ್ಟದ ಲಾಟುಗಳ ಮೇಲೆ ಹೆಚ್ಚಿನ ಆಸಕ್ತಿ ತೋರಿಸುತ್ತಿದ್ದಾರೆ. ನೀವು ನಿಮ್ಮ ತೋಟದ ಅಡಿಕೆಯನ್ನು ಮಾರುಕಟ್ಟೆಗೆ ತರುವ ಮುನ್ನ ಇಂದಿನ ಜಿಲ್ಲಾವಾರು ದರಗಳನ್ನು ಒಮ್ಮೆ ನೋಡಿ. ಸರಕು 98,796 ರೂಪಾಯಿ, ಬೆಟ್ಟೆ 65,030 ರೂಪಾಯಿ, 55,030 ರಾಶಿ 54,399 ರೂಪಾಯಿ, 52,800 ಇದೆ. ಕರ್ನಾಟಕದ ಇತರೆ ಮಾರುಕಟ್ಟೆಗಳ ಸಂಪೂರ್ಣ ದರಪಟ್ಟಿ ಮಾರ್ಚ್ 23, 2026. ಮಾರುಕಟ್ಟೆ ಅಡಿಕೆ ವಿಧ: ಗರಿಷ್ಠ ದರ ಭಾರತೀಯ ರೂಪಾಯಿ, ಮಾದರಿ ದರ ಭಾರತೀಯ ರೂಪಾಯಿ. ಬೆಳ್ತಂಗಡಿ ಹೊಸ ತಳಿ 46,000 ರೂಪಾಯಿ, 29,000 ರೂಪಾಯಿ. ಬೆಳ್ತಂಗಡಿ ಹಳೆಯ ತಳಿ 53,000 ರೂಪಾಯಿ, 52,000 ರೂಪಾಯಿ. ದಾವಣಗೆರೆ ಸಿಪ್ಪೆಗೋಟು 12,000 ರೂಪಾಯಿ, 12,000 ರೂಪಾಯಿ. ಗೋಣಿಕೊಪ್ಪಲ್ ಅಡಿಕೆ ಹಸ್ಕ್ 4,000 ರೂಪಾಯಿ, 4,000 ರೂಪಾಯಿ. ಗುಬ್ಬಿ ಬೆಟ್ಟೆ 28,000 ರೂಪಾಯಿ, 26,200 ರೂಪಾಯಿ. ಗುಬ್ಬಿ ರಾಶಿ 55,000 ರೂಪಾಯಿ, 53,000 ರೂಪಾಯಿ. ಹಳಿಯಾಳ ಐಪಿ 60,409 ರೂಪಾಯಿ, 58,159 ರೂಪಾಯಿ. ಹಳಿಯಾಳ ಬೆಟ್ಟೆ 53,125 ರೂಪಾಯಿ, 42,164 ರೂಪಾಯಿ. ಹಳಿಯಾಳ ರಾಶಿ 60,509 ರೂಪಾಯಿ, 48,635 ರೂಪಾಯಿ. ಹೊಳಲ್ಕೆರೆ ರಾಶಿ 56,119 ರೂಪಾಯಿ, 54,360 ರೂಪಾಯಿ. ಹೊನ್ನಾಳಿ ಇಡಿ 30,000 ರೂಪಾಯಿ, 29,512 ರೂಪಾಯಿ. ಹೊನ್ನಾಳಿ ರಾಶಿ 52,899 ರೂಪಾಯಿ, 52,699 ರೂಪಾಯಿ. ಹೊನ್ನಾವರ ಹಳೆ ಚಾಲಿ 42,000 ರೂಪಾಯಿ, 41,000 ರೂಪಾಯಿ. ಗಮನಿಸಿ ನೀಡಲಾಗಿದೆ. ವೀಕ್ಷಕರೇ, ಇಂದಿನ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಆಶಿಸುತ್ತೇನೆ. ಈ ರೀತಿಯ ಅಡಿಕೆ, ಶುಂಠಿ, ಕೊಬ್ಬರಿ ಹಾಗೂ ಮಾರುಕಟ್ಟೆಯ ನೈಜ ದರಗಳ ಮಾಹಿತಿಯನ್ನು ಪ್ರತಿದಿನ ಪಡೆಯಲು ನಮ್ಮ ಭಾಷಾ ಪಾಯಿಂಟ್ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಯಾವುದೇ ಪ್ರಶ್ನೆ ಅಥವಾ ಅಭಿಪ್ರಾಯ ಇದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಪ್ರತಿಯೊಂದು ಕಾಮೆಂಟ್ಗೂ ನಾವು ಉತ್ತರ ನೀಡಲು ಪ್ರಯತ್ನ ಮಾಡುತ್ತೇವೆ. ಧನ್ಯವಾದಗಳು ವೀಕ್ಷಿಸಿದ್ದಕ್ಕಾಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.